ಇನ್ನು ಐಟಿ ಸಿಟಿ ಬೆಂಗಳೂರಲ್ಲಿ ಕೇರಳ ರಾಜಕೀಯ ಹಸ್ತಕ್ಷೇಪ ಮಾಡಿರುವ ವಿಚಾರಕ್ಕೆ ಪಿನರಾಯಿ ವಿಜಯನ್ ಹೇಳಿಕೆಗೆ ರಾಜ್ಯ ಸರ್ಕಾರ ತಿರುಗೇಟನ್ನು ಕೊಟ್ಟಿದೆ. ನಾವು ಕಾನೂನು ಪ್ರಕಾರವೇ ನಾವು ಮಾಡಿದ್ದೀವಿ. ಕೇರಳದಲ್ಲಿ ದಲಿತ ಯುವಕನನ್ನು ಹೊಡೆದಿದ್ದಾರೆ. ಮೊದಲು ದಲಿತರ ಬಗ್ಗೆ ಕೇರಳ ಸಿಎಂ ಮಾತಾಡಲಿ ಅಂತ ಬೆಂಗಳೂರಿನಲ್ಲಿ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಕಾನೂನು ಪ್ರಕಾರವಾಗಿ ಹೋಗಿದ್ದೀವಿ. ಅದು 10 ವರ್ಷದ ಹಿಂದೆ ಅದು ಡಿನೋಟಿಫೈ ಆಗಿದೆ. ಮೊದಲು ದಲಿತರ ಬಗ್ಗೆ ಕೇರಳ ಸಿಎಂ ಅಲ್ಲಿಯ ಕೇರಳದಲ್ಲಿರುವಂಥ ದಲಿತರ ಬಗ್ಗೆ ಮಾತಾಡಲಿ, ಬೆಂಗಳೂರು ಬಗ್ಗೆ ಬೇಡ, ಬೆಂಗಳೂರಲ್ಲಿ ನಾವು ಕೇರ್ ತಗೊಳಕ್ಕೆ ನಾವು ಇದ್ದೀವಿ ಅಂತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಪಿನರಾಯಿ ವಿಜಯನ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇರಳ ಸಿಎಂ ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶವನ್ನು ಕಡೆ ವ್ಯಕ್ತಪಡಿಸಿದರು. ಅದಕ್ಕೆ DCM DK ಶಿವಕುಮಾರ್ ಬೆನ್ನಲ್ಲೇ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಲಾ. ಅದಕ್ಕೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮವರು. ಎಲ್ಲರೂ ಹೇಳೋಕ್ಕೂ ಉತ್ತರ ಕೊಡೋಕ್ಕೆ ಇಟ್ ಇಸ್ ನಾಟ್ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಅದು ಅವ್ರಿಗೆ ಗೊತ್ತು. ಅವ್ರ ಮಾತಿಗೂ ನಾನೇ ಸ್ಪಷ್ಟೀಕರಣ ಏನು ಕೊಡೋಕ್ಕಾಗ್ತದೆ? ಇಟ್ಸ್ ಪ್ರಿಟಿ ಆಬ್ವಿಯಸ್. ನನ್ನ ಮನೆಯಲ್ಲಿ ನನ್ನ ಅಂಗಳದಲ್ಲಿ ಆಗಿರೋದ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಏನಾಗಿದೆ ಮಾತಾಡ್ತಾ ಇದ್ದೀನಿ ಅಂದರೆ